ನಮಸ್ಕಾರ ಎಲ್ಲರಿಗೂ. ಹೆರಿಗೆ ನಂತರದ ಮಹಿಳೆಯರು ಸರ್ಕಾರದ ಕಡೆಯಿಂದ ಹೆರಿಗೆ ಸೌಲಭ್ಯ ಅಥವಾ 50,000 ರೂಪಾಯಿ ಸಹಾಯಧನವನ್ನ ಪಡೆಯಬಹುದಾಗಿರುತ್ತೆ. ಹೆರಿಗೆ ನಂತರದ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ 50,000 ರೂಪಾಯಿ ಹಣ ಸಿಗ್ತಾ ಇರುವಂತದ್ದು. ಮಹಿಳೆಯರು ಅರ್ಜಿ ಸಲ್ಲಿಸುವುದರ ಮೂಲಕ 50,000 ರೂಪಾಯಿ ಹಣವನ್ನ ಕೂಡ ಪಡೆಯಬಹುದಾಗಿರುತ್ತೆ. ಹಾಗಾದ್ರೆ ಯಾರೆಲ್ಲ ಈ ಒಂದು ಅರ್ಜಿನ ಸಲ್ಲಿಸಬಹುದು? ಮಹಿಳೆಯರು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ, ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ, ಇನ್ನು ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. GSP ಕ್ಲರ್ಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮಹಿಳೆಯರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹೆರಿಗೆ ನಂತರದ ಮಹಿಳೆಯರು ಸರ್ಕಾರದ ಕಡೆಯಿಂದ ಹೆರಿಗೆ ಸೌಲಭ್ಯವನ್ನ ಪಡೆಯಬಹುದಾಗಿರುತ್ತೆ. ಮಹಿಳೆಯರು ಅರ್ಜಿ ಸಲ್ಲಿಸುವುದರ ಮೂಲಕ 50,000 ರೂಪಾಯಿ ಸಹಾಯಧನವನ್ನ ಪಡೆಯಬಹುದಾಗಿರುತ್ತೆ. ಅಂದ್ರೆ ಉಚಿತವಾಗಿ 50,000 ರೂಪಾಯಿ ಹಣವನ್ನ ಕೂಡ ಪಡೆಯಬಹುದಾಗಿರುತ್ತೆ. ಹಾಗಾದ್ರೆ ಮಹಿಳೆಯರು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು, ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ, ಮುಖ್ಯವಾಗಿ ಮಹಿಳೆಯರು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಸರ್ಕಾರದ ಕಡೆಯಿಂದ ಹೆರಿಗೆ ಸೌಲಭ್ಯವನ್ನ ಮಹಿಳೆಯರು ಪಡೆಯಬೇಕಾಗಿತ್ತು ಅಂತಂದ್ರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಹಿಳೆಯರು ಆಗಿರಬೇಕಾಗಿರುತ್ತೆ. ಕಾರ್ಮಿಕ ಮಹಿಳೆಯರಿಗೆ ಮಾತ್ರ ಈ ಒಂದು ಅವಕಾಶ ಕೂಡ ಇರುವಂತದ್ದು. ಕಾರ್ಮಿಕ ಮಹಿಳೆಯರು ಮಾತ್ರ ಹೆರಿಗೆ ಸೌಲಭ್ಯಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಹೆರಿಗೆ ಸೌಲಭ್ಯಕ್ಕೆ ಕಾರ್ಮಿಕ ಮಹಿಳೆಯರು ಅರ್ಜಿ ಸಲ್ಲಿಸುವುದರ ಮೂಲಕ 50,000 ರೂಪಾಯಿ ಸಹಾಯಧನವಾಗಿ ಹಣವನ್ನ ಪಡೆಯಬಹುದಾಗಿರುತ್ತೆ. ಹಾಗಾದ್ರೆ ಮಹಿಳೆಯರು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ ಅಂತ ಕೇಳಿದ್ರೆ, ಮೊದಲದಾಗಿರುವಂತದ್ದು ಕನಿಷ್ಠ 1 ವರ್ಷದ ಸದಸ್ಯತ್ವ ಅಂತ ಹೇಳಿದರೆ, ಮಂಡಳಿಯಲ್ಲಿ ಕನಿಷ್ಠ 1 ವರ್ಷದ ಅವಧಿಗೆ ನೋಂದಾಯಿತ ಸದಸ್ಯರಾಗಿರಬೇಕು ಅಂತ ಹೇಳಿದರೆ, ಅಂದ್ರೆ ನೀವು ಲೇಬರ್ ಕಾರ್ಡ್ ನ ಪಡೆದುಕೊಂಡು ಅಥವಾ ಲೇಬರ್ ಕಾರ್ಡ್ ನ ನೋಂದಣಿ ಮಾಡಿ 1 ವರ್ಷ ಆಗಿರಬೇಕು ಅಂತ ಹೇಳಿರುವಂತದ್ದು. ಎರಡನೇದಾಗಿರುವಂತದ್ದು ಚಾಲ್ತಿಯಲ್ಲಿ ಇರುವಂತಹ ಲೇಬರ್ ಕಾರ್ಡ್ ಅಂತ ಹೇಳಿದರೆ, ನೀವು ಅರ್ಜಿ ಸಲ್ಲಿಸುವಂತಹ ಸಮಯದಲ್ಲಿ ನಿಮ್ಮ ಒಂದು ಲೇಬರ್ ಕಾರ್ಡ್ ಚಾಲ್ತಿಯಲ್ಲಿ ಅಥವಾ ಆಕ್ಟಿವ್ ಅಲ್ಲಿ ಇರಬೇಕಾಗಿರುತ್ತೆ. ಇನ್ನು ಮೂರನೇದಾಗಿರುವಂತದ್ದು ಮೊದಲ 2 ಹೆರಿಗೆಗಳಿಗೆ ಮಾತ್ರ ಅಂತ ಹೇಳಿದರೆ, ಈ ಸೌಲಭ್ಯವು ಮಹಿಳಾ ಫಲಾನುಭವಿಯ ಮೊದಲ 2 ಹೆರಿಗೆಗಳಿಗೆ ಮಾತ್ರ ದೊರೆಯುತ್ತದೆ ಅಂತ ಹೇಳಿದರೆ 2 ಹೆರಿಗೆಗಳಿಗೆ ಮಹಿಳೆಯರು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಇನ್ನು 90 ದಿನಗಳ ಕೆಲಸದ ದೃಢೀಕರಣ ಅಂತ ಹೇಳಿದರೆ, ಕನಿಷ್ಠ 90 ದಿನಗಳ ಕಾಲ ನಿರ್ಮಾಣ ಕಾರ್ಮಿಕರಾಗಿ ಕೆಲಸ ಮಾಡಿರುವ ಬಗ್ಗೆ ದೃಢೀಕರಣ ಇರಬೇಕು ಅಂತ ಹೇಳಿದರೆ, ಇಷ್ಟೆಲ್ಲ ಅರ್ಹತೆಗಳನ್ನ ಮಹಿಳೆಯರು ಹೊಂದಿದ್ರಿ ಅಂತಂದ್ರೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಮಹಿಳೆಯರು ಹೆರಿಗೆ ಸೌಲಭ್ಯಕ್ಕೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ, ಮೊದಲದಾಗಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ ನ ಕೊಡಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ನ ಕೂಡ ಕೊಡಬೇಕಾಗಿರುತ್ತೆ. ಮಗುವಿನ ಜನನ ಪ್ರಮಾಣ ಪತ್ರವನ್ನ ಕೂಡ ಕೊಡಬೇಕಾಗಿರುತ್ತೆ. ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ನ, ಮಗುವಿನ ಒಂದು ಫೋಟೋವನ್ನ ಕೂಡ ಕೊಡಬೇಕಾಗಿರುತ್ತೆ. 90 ದಿನಗಳ ಕೆಲಸದ ಪ್ರಮಾಣ ಪತ್ರ ಅಂತ ಹೇಳಿದರೆ, ಅಂದ್ರೆ ಉದ್ಯೋಗ ಪ್ರಮಾಣ ಪತ್ರ ಅಂತ ಹೇಳ್ತಾರೆ, ಈ ಒಂದು ಪ್ರಮಾಣ ಪತ್ರನ ಕೂಡ ಕೊಡಬೇಕಾಗಿರುತ್ತೆ. ಇನ್ನು ಡಿಸ್ಚಾರ್ಜ್ ಸಮರಿನ ಕೂಡ ಕೊಡಬೇಕಾಗಿರುತ್ತೆ. ಸ್ವಯಂ ಘೋಷಣೆ ಪ್ರಮಾಣ ಪತ್ರವನ್ನ ಕೂಡ ಕೊಡಬೇಕಾಗಿರುತ್ತೆ. ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಹೇಳ್ತಾರೆ, ಆ ಒಂದು ಫಾರ್ಮ್ ನ ಕೂಡ ಕೊಡಬೇಕಾಗಿರುವಂತದ್ದು. ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟು ಹೆರಿಗೆ ಸೌಲಭ್ಯಕ್ಕೆ ಮಹಿಳೆಯರು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಮಹಿಳೆಯರು ಹೆರಿಗೆ ಸೌಲಭ್ಯಕ್ಕೆ ಅರ್ಜಿನ ಸಲ್ಲಿಸಬಹುದು ಅಂತ ಕೇಳಿದ್ರೆ, ಹೆರಿಗೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅಂತಂದ್ರೆ, ಇಲ್ಲಿ ಕಾಣುವಂತ ಲೇಬರ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತಿದೆ, ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗಿರುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ವೆಬ್ಸೈಟ್ ಗೆ ನೇರವಾಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗಿರುತ್ತೆ. ಅಂದ್ರೆ ನಿಮ್ಮ ಒಂದು ಲೇಬರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಆ ಒಂದು ಮೊಬೈಲ್ ನಂಬರ್ಗೆ OTP ಪಡೆದುಕೊಂಡು ನೀವು ಲಾಗಿನ್ ಮಾಡಿ ಅಲ್ಲಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಹೆರಿಗೆ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸುವಂತ ಲೈವ್ ವಿಡಿಯೋ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತೀನಿ. ಈ ಒಂದು ಮಾಹಿತಿ ಕಾರ್ಮಿಕರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.